ನಿಜ. ಆ್ಯಕ್ಚುಲಿ ಈ ಒಂದು ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರ ಪಾತ್ರ ನೋಡಿ ನಾನಂತೂ ಸುಸ್ತಾಗಿ ಹೋಗ್ಬಿಟ್ಟೆ. ಅವ್ರ ಪಾತ್ರ ಏನು ಅಂತ ನನಗೆ ಅರ್ಥನೂ ಆಗಲಿಲ್ಲ. ತುಂಬ ಚೆನ್ನಾಗಿ ವೆರೈಟಿಯಾಗಿ ಅವ್ರನ್ನ ಇದರಲ್ಲಿ ಸಿನಿಮಾದಲ್ಲಿ ತೋರಿಸಿ ಅವ್ರ ಕ್ಯಾರೆಕ್ಟ್ರಿಗೆ ಏನು ಆ್ಯಕ್ಚುಲಾಗಿ. ಸೊ ಅವ್ರು ಅಂದರೆ ಇಡೀ ಸಿನಿಮಾದಲ್ಲಿ ಇರ್ತಾರಾ ಅಥವಾ ಹೇಗೆ ಡಾಲಿ ಧನಂಜಯ ಅವರು ಹೇಗೆ ಅಂತ? ಸಿನಿಮಾದಲ್ಲಿ ಇದ್ದಾರೆ ಅಂದರೆ ತೀರಾ ಹಿಂಗೆ ಬಂದು ಹೋಗೋ ಕ್ಯಾರೆಕ್ಟರ್ ಅಲ್ಲ, ಅದಕ್ಕೊಂದು ಡೆಫಿನೆಟ್ ಆಗಿ ಏನು ಡಾಲಿ ಪಾತ್ರಕ್ಕೊಂದು ಒಳ್ಳೆ ವೆಯ್ಟೇಜ್ ಇದೆ. ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋದ ಆ ಥರದ ಪಾತ್ರ ಅಲ್ಲ ಅದು. ಸೊ ಅದು ಎಷ್ಟು ತೋರಿಸ್ಬೇಕು ಟ್ರೇಲರ್ ಅಷ್ಟು ತೋರಿಸಿದ್ದೀವಿ. ಸರಿನಾ? ಈಸ್ ಅ ಮಾರ್ಷಲ್ ಆರ್ಟ್ಸ್ ಫೈಟರ್. ಓಕೆ, ಅವರಿಗೆ ಕಾಸ್ಟ್ಯೂಮ್ಸ್ ಎಲ್ಲ ಎಲ್ಲಿ ಹೊಂದಿಸಿದ್ರಿ ಅಂತ? ಅವ್ರದ್ದು ಬೈಕ್ ವಿಚಿತ್ರವಾಗಿ ಹಾರರ್ ಆಗಿದೆ ತುಂಬಾ. ಅಂದ್ರೆ ಯಾವತ್ತೂ ಕೂಡ ಡಾಲಿ ಧನಂಜಯ ಅವ್ರು ನಾವು ಇವತ್ತಿನ ತನಕ ಆತರ ಪಾತ್ರದಲ್ಲಿ ನೋಡೇ ಇರ್ಲಿಲ್ಲ. ಬಹುಶಃ ಇದೇ ಮೊದಲ ಬಾರಿಗೆ ಅನ್ಸುತ್ತೆ ಆ ತರ ಪಾತ್ರದ ಡಿಸ್ಕ್ರಿಪ್ಷನ್ ಎಲ್ಲ ರೆಫರೆನ್ಸ್ ಎಲ್ಲ ನೋಡಿ ಧನಂಜಯ ಇಲ್ಲ ನಾನೇ ಮಾಡ್ತೀನಿ ಅಂತಾನೆ ಮಾಡಿದ್ದು. ಸೊ ಹಂಗೆ ಅಂದ್ರೆ ಬೇಸಿಕ್ಲಿ ನೋಡಿದ ತಕ್ಷಣ ಇಷ್ಟ ಆಗ್ಬೇಕಲ್ಲ ಪಾತ್ರ. ಆಮೇಲೆ ಒಂದೇನೋ ಓಕೆ ಏನೋ ಬೇರೆ ತರ ಇದೆ ವೆರೈಟಿ ಅಂತ ಅನ್ನಿಸ್ಬೇಕಲ್ವಾ. ಸೊ ಆ ಥರದ್ದೊಂದು ಪಾತ್ರ. ಸೊ ಈ ಸಿನಿಮಾದಲ್ಲಿ ಒಂದೊಂದು ಒಳ್ಳೆ ಮೇಜರ್ ಟ್ವಿಸ್ಟ್ ಆ ಪಾತ್ರದಿಂದ ಸಿಗುತ್ತೆ. ಮತ್ತು ಒಳ್ಳೆ ಫ್ಯಾನ್ಸ್ ಎಲ್ಲ ನೋಡಿ ಐ ಮೀನ್ ಸೆಲೆಬ್ರೇಟ್ ಮಾಡೋವಂಥ ಪಾತ್ರ. ಓಕೆ, ಈಗ ಡಾಲಿ ಅವರೇ ಈಗ ನಿಮ್ಮ ಸಿನಿಮಾಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇರೋದು ಕೂಡ. ಸೊ ನಿಮ್ಮ ಅವರ ಸ್ನೇಹ ಆಲ್ಮೋಸ್ಟ್ ನಾವು ನೋಡಿದ್ದೀವಿ ತುಂಬ ದಿನಗಳಿಂದ, ನಿಮ್ಮ ಇಂಟರ್ವ್ಯೂಸ್ಗಳು ಕೂಡ ಸಾಕಷ್ಟು ಬಾರಿ ನೋಡಿದ್ವಿ. ಸೊ ಈ ಒಂದು ಸಿನಿಮಾಗೆ ಬಂದಾಗ ಅವರ ಒಂದು ಪಾತ್ರ ನಿಮಗೆಷ್ಟು ಬಹುಮುಖ್ಯ ಅಂತ ಆಗುತ್ತೆ ಈ ಒಂದು ಸಿನಿಮಾದಲ್ಲಿ ಅಂತ? ಸಿನಿಮಾದಲ್ಲ, ಈಗ ಜೀವನದಲ್ಲೇ ನಾವಿಬ್ಬರು ಗೆಳೆಯರು. ಅದರಿಂದ ಜೀವನದಲ್ಲೇ ಅವನ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಈ ಮೀನ್ ಬರೀ ಸಿನಿಮಾ ಹೊರತುಪಡಿಸಿ. ಸೊ ಈ ಸಿನಿಮಾದಲ್ಲೂ ಅಷ್ಟೇ. ಈಗ ನಾವಿಬ್ಬರು ಹಂಗೆ ನೋಡಿದ್ರೆ ಬಡವರ ಸ್ಕಲ್ ಮೇಜರ್ ಸಿನಿಮಾ ಮಾಡಿದ್ದು. ಸೊ ಅದು ಬಿಟ್ಟರೆ ಟಗರುಪಲ್ಲೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು. ಸೊ ಈಗ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಸೊ ಇದಕ್ಕಿಂತ ದೊಡ್ಡ ಏನು ಕಾಂಟ್ರಿಬ್ಯೂಷನ್ ಏನಿರೋಕ್ಕೆ ಸಾಧ್ಯ ಅಲ್ವಾ. ಒಬ್ಬ ಗೆಳೆಯನಾಗಿ ಐ ಮೀನ್ ಅವನ ಕಾಂಟ್ರಿಬ್ಯೂಷನ್ ನನ್ನ ಜೀವನದಲ್ಲಿ ತುಂಬ ದೊಡ್ಡದು. ಸೊ ನಾ ಅವೆಲ್ಲ ಹೇಳ್ತಾ ಇರ್ತೀನಿ ಬೇರೆ ಕಡೆನೂ. ಸೊ ಏನು ನೀವು ಅಂದ್ಕೊಂಡ್ರೆ ನಾವು ಸಾಧಿಸ್ಬೋದು, ನಿಮಗೆ ಡಾಲಿ ಅಂತ ಒಬ್ಬ ಗೆಳೆಯ ಇರಬೇಕು ಅಂತ. ಸೊ ಹಂಗೆ. ಓಕೆ, ಸೊ ನಿಮಗೆ ಹೇಗೆ ಅನಿಸುತ್ತೋ ಆ್ಯಕ್ಚುಲಿ ಡಾಲಿ ಅವ್ರ ಜೊತೆ? ಅಂದರೆ ಆ ಪಾತ್ರದಲ್ಲಿ ನೀವು ಕೂಡ ಇದ್ದೀರಾ ಅಂತ ಅನ್ಕೋತೀನಿ. ಅವ್ರ ಪಾತ್ರ ಬರಬೇಕಾದ್ರೆ ಅಥವಾ ನೀವು ಇದ್ದೀರಾ ಅಥವಾ ಹೇಗೆ? ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಇಲ್ಲ ಸಿನಿಮಾದಲ್ಲಿ, ಬಟ್ ಆಸ್ ಅ ಪ್ರೊಡ್ಯೂಸರ್ ಅಂದರೆ ಇವಾಗ ಆ್ಯಕ್ಟರ್ಸ್ಗೆ ಒಂದು ಪ್ರೊಡಕ್ಷನ್ ಟೀಮ್ ಗಟ್ಟಿಯಾಗಿದ್ರೆ ನಾವು ಗಟ್ಟಿಯಾಗಿ ನಿಂತು ಸಿನಿಮಾ ಮಾಡ್ಬೋದು. ಸೊ ಅದು ಈಸ್ ಅ ವೆರಿ ಗುಡ್ ಪ್ರೊಡ್ಯೂಸರ್. ನಾನು ಮೊನ್ನೆ ಕೂಡ ಅವ್ರು ಒಂದು ಸಾಂಗ್ ಮಾಡಿದ್ರು ಸಿನಿಮಾಗೋಸ್ಕರ, ಪ್ರಮೋಷನಲ್ ಸಾಂಗ್ ಅಂತ, ಎಲ್ಲ ಮಕ್ಕಳನ್ನ ಹಾಕೊಂಡು. ಅವರು ಸೂಪರ್ ಸ್ಟಾರು ಆ್ಯಂಡ್ ಈಸ್ ಅ ಪ್ರೊಡ್ಯೂಸರ್. ಅಂದರೂ ಅವ್ರು ಅಷ್ಟೊಂದು ಎಫರ್ಟ್ಸ್ ಹಾಕ್ಬಿಟ್ಟು ಸಿನಿಮಾ ಪ್ರಮೋಟ್ ಮಾಡ್ಕೊಡ್ತಿದ್ದಾರೆ. ಅದರಲ್ಲಿ ಯು ಕ್ಯಾನ್ ಮೇಕ್ ಔಟ್ ಹೌ ಬಿಗ್ ಹಿಸ್ ಹಾರ್ಟ್ ಇಸ್. ಅವರು ಮನಸ್ಸಿನ ತುಂಬ ಒಳ್ಳೆಯವರು. ಅವ್ರು ನನಗೆ ಫಸ್ಟ್ ಟೈಮ್ ಕಾಲ್ ಮಾಡಿ ಈ ಥರ ಸಿನಿಮಾ ಮಾಡಿ ಅಂತ ಅಂದಾಗ ನಾನು ಅವ್ರನ್ನ ನೋಡಿದ್ದು ಸೂಪರ್ ಸ್ಟಾರ್ ಥರ. ಬಟ್ ಆಮೇಲೆ ಗೊತ್ತಾಯಿತು ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀನ್ ಆಲ್ಸೋ ಅಂತ. ಆಮೇಲೆ ಅವ್ರ ಫ್ರೆಂಡ್ಸ್ನ ಹೇಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರು ಏನು ಅವ್ರು ನಾನು ಟ್ರೇಲರ್ ಲಾಂಚ್ ದಿನ ಇವ್ರು ಸ್ಟೇಜ್ ಮೇಲೆ ನಿಂತು ಎಲ್ಲರೂ ಕೇಳ್ತಾರೆ ಏನು ಬರೀ ಡಾಲಿ ಪಿಕ್ಚರ್ಸ್ಗೆ ಅಷ್ಟೇ ಸಿನಿಮಾ ಮಾಡ್ತೀರಾ, ಬೇರೆಯವ್ರು ಮಾಡಲ್ಲ ಅಂತ ಇವ್ರು ಕೇಳಿದಾಗ ಆಮೇಲೆ ಇವರು ಥ್ಯಾಂಕ್ಸ್ ಹೇಳಿದ್ರು. ಥ್ಯಾಂಕ್ಸ್ ಧನಂಜಯ್, ಎಲ್ಲರ ಮುಂದೆ ಹೇಳಕ್ಕೆ ನನಗೆ ಆಕ್ವರ್ಡ್ ಅನ್ಸಿದೆ, ಬಟ್ ಸ್ಟಿಲ್ ಥ್ಯಾಂಕ್ ಯು ಅಂತ. ಅದೆಲ್ಲ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಬಂದು ಸಪೋರ್ಟ್ ಮಾಡೋದು ಬೇರೆ, ಬಟ್ ಬಂಡವಾಳ ಹಾಕಿ ಪ್ರೊಡ್ಯೂಸ್ ಮಾಡೋದು ಬೇರೆ. ಸೊ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಆ ಮನಸ್ಸು ಅವ್ರಿಗಿದೆ. ಆ ಮನಸ್ಸಿಂದ ಅವ್ರು ಮಾಡೋ ಎಲ್ಲ ಸಿನಿಮಾಗಳು ಗೆಲ್ಲುತ್ತೆ. ಅವ್ರ ಪ್ರೊಡಕ್ಷನ್ ಇಂದ ಬಂದಿರೋದು ಎಲ್ಲ ಗೆದ್ದಿದೆ. ಆಕ್ಚುಲಿ ಡಾಲಿ ಪಿಕ್ಚರ್ಸ್ ಇಂದ ಮಾಡ್ರೆ ನಾವು ಎಲ್ಲ ಸಿನಿಮಾಗಳು ಗೆದ್ದಿದ್ದೀವಿ. ಸೊ ಈ ಸಿನಿಮಾ ಕೂಡ ನಾವು ಗೆಲ್ತೀವಿ ಅನ್ನೋ ಅದೊಂದು ಕಾನ್ಫಿಡೆನ್ಸ್ ಇದೆ. ಈಗಷ್ಟೇ ಮದುವೆ ಆಗಿದ್ದಾರೆ, ಇದು ಕೂಡ ಒಂದು ಸಕ್ಸಸ್ ಆಗ್ಬಿಟ್ಟು ದೊಡ್ಡ ಸಕ್ಸಸ್ ಅವ್ರಿಗೆ ಅಂತ, ದೊಡ್ಡ ಗಿಫ್ಟ್ ಕೊಟ್ಟ ಹಾಗೆ ಅಂತ. ಹೌದು. ಸೊ ಈ ಸಿನಿಮಾದಲ್ಲಿ ಗರುಡ ರಾಮ್ ಅವರು ಕೂಡ ಇದ್ದಾರೆ. ಸೊ ಅವ್ರ ಪಾತ್ರದಲ್ಲಿ ನಾನು ನಿಮ್ಮನ್ನು ನೋಡಿದಾಗ ಒಂದು ಸ್ಕ್ರೀನ್ ನಾನು ನೋಡಿದೆ. ಸೊ ಅವ್ರು ಬಂದು ನಿಂತಿರ್ತಾರೆ, ನೀವು ಬಂದು ನಿಂತ್ಕೊಡ್ತೀರಾ. ಸೊ ಅವ್ರು ಹಿಂಗಿರ್ತಾರೆ, ಸೊ ನೀವು ಹೀಗಿರ್ತೀರ. ಆ ಒಂದು ಪಾತ್ರ ಇದೆಯಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಗರುಡ ರಾಮ್ ಅವರು ಈ ಒಂದು ಪಾತ್ರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು, ಮತ್ತೆ ಆ ಒಂದು ಪಾತ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಒಂದು ನಾವು ಈ ಥರದೊಂದು ಈಗ ನಾನು ನಾಗನ ಎದುರುಗಡೆ ಯಾರು ವಿಲನ್ ಇರಬೇಕು ಅಂತ ಒಂದು ಡಿಸ್ಕಷನ್. ಸೊ ಆವಾಗ ಇವರು ಯಾರೋ ಡಾಲಿನ ಕೇಳಿದ್ರು ಪ್ರೊಡ್ಯೂಸರ್ನ, ಈಗ ನೀವು ಯಾರು ಅಂದ್ಕೊಂಡಿದ್ದೀರಾ ವಿಲನು ಅಂತ. ಸೊ ಅವ್ರನ್ನ 3-4 ಹೆಸರು ಅವು ಎಲ್ಲ ಹೇಳಿದ್ರು. ತಕ್ಷಣ ದನ ಇದ್ದು ಹಿಂಗೆಲ್ಲ ತಲೆ ಕೆರ್ಕೊಂಡ, ಇಲ್ಲ ಅದು ಸ್ವಲ್ಪ ಬೇರೆ ಏನೋ ಆಗಬೇಕು ಅಂತ. ದನ ಸರಿ ಏನು ಹೇಳಿ ಅಂತ. ಇಲ್ಲ ನಾಗನ ಎದುರುಗಡೆ ಒಂದು ಕೆಲಸ ಮಾಡೋಣ, ಗರುಡ ರಾಮ್ ಹಾಕ್ಬಿಡೋಣ, ಅವರಿಬ್ರು ನಿಂತ್ಕೊಂಡ್ರೆ ಕಾಮಿಡಿ ಅನ್ನಿಸ್ಬೇಕು ಜನಕ್ಕೆ ಅಂತ. ಸೊ ಈಗ ನಾಗ ಮತ್ತು ಗರುಡ ರಾಮ್, ನಾಗ ಹೊಡೆಕಾಗತ್ತ ಗರುಡ ರಾಮ್ನ, ಅದು ಅನ್ನಿಸ್ಬೇಕು ಜನಕ್ಕೆ ಅಂತ. ಆವಾಗ ಅಂದರೆ ಅವ್ರು ಬಂದಿದ್ದಂಗೆ. ಸೊ ಮತ್ತೆ ಡೈರೆಕ್ಟರ್ಸ್ಗೆ ಅದು ಸರಿ ನೀವು ಹೇಳೋದೆಲ್ಲ ಓಕೆ, ಬಟ್ ಗರುಡ ರಾಮ್ ಅವ್ರು ಒಪ್ಪಬೇಕಲ್ಲ ಅಂತ. ಆಬ್ವಿಯಸ್ಲಿ ಅಲ್ವಾ, ಈಸ್ ಎ ಪ್ಯಾನ್ ಇಂಡಿಯಾ ಅವ್ರೂ ಪ್ಯಾನ್ ಇಂಡಿಯಾ ವಿಲನ್ನು, ಎಲ್ಲ ಕಡೆ ಪ್ಯಾನ್ ಇಂಡಿಯಾ ಆಕ್ಟ್ರು ಯಾರು ಗರುಡ ರಾಮು, ಎಲ್ಲ ಕಡೆ ಈಗ ಫೋನ್ ಮಾಡಿದ್ರು ಚಾನಲ್ ಇರ್ತಾರೆ. ಸೊ ಅಷ್ಟು ಬ್ಯುಸಿ ಅವರು. ಸೊ ಆಮೇಲೆ ಅವ್ರಿಗೆ
ಗರುಡರಾಮ್ ಅವ್ರನ್ನ ಫೋನ್ ಮಾಡಿ ಹೇಳಿದ್ವಿ ಹಿಂಗೆ ಈ ಥರ ಒಂದು ಪಾತ್ರ ಇದೆ ವಿದ್ಯಾಪತಿ ಅಂತ ಸಿನಿಮಾ, ಯಾರು ಹೀರೋ ಅಂದಾಗ ನಾಗಭೂಷಣ್. ಸೊ ಅವ್ರಿಗೆ ಅವ್ರ ಜೊತೆ ಮಾಡ್ತಿದ್ದಾರೆ, ಇವ್ರ ಜೊತೆ ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಮಾಡ್ತಿದ್ದಾರೆ. ನಾಗಭೂಷಣ್ ಜೊತೆ ಅವ್ರು ಯಾಕೆ ವಿಲನ್ ಆಗಬೇಕು, ಅವ್ರು ಯಾಕೆ? ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಯಾವ ನಾಗಭೂಷಣ್ ಅಂತ ಅಂದಿದ್ದಾರೆ. ಸರಿ, ಆಮೇಲೆ ಏನು ಮಾಡೋದು, ಆಯಿತು ಒಂದ್ಸಲ ಕತೆ ಕೇಳ್ತೀನಿ ಅಂತ ಹೇಳಿದರು. ಆಮೇಲೆ ಕತೆ ಕೇಳಿದ್ಮೇಲೆ ಕತೆ ಇಷ್ಟ ಆಗಿದೆ ಅವ್ರಿಗೆ. ಆಮೇಲೆ ಅವ್ರ ವೈಫ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಅವ್ರ ವೈಫ್ ಹೇಳಿದ್ದಾರೆ, ಇಲ್ಲ ನಾಗಭೂಷಣ ಅವ್ರು ಚೆನ್ನಾಗಿ ಮಾಡ್ತಾರೆ, ಅವ್ರ ಜೊತೆ ಮಾಡಿ ಕತೆನೂ ಚೆನ್ನಾಗಿದೆಯಲ್ಲ ಅಂತ. ಸೊ ಹಿಂಗೆ ಗರುಡರಾಮ್ ಅವ್ರು ಬರೋದಕ್ಕೆ ಈ ಸಿನಿಮಾದಕ್ಕೆ ಅವ್ರ ಹೆಂಡತಿ ಕಾರಣ ನೋಡಿ. ಅವ್ರು ಯಾವ ಪತಿ ಕೇಳ್ಕೊತೀನಿ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಸೊ ಗರುಡರಾಮ್ ಅವ್ರು ಬರೋದಕ್ಕೂ ಅವ್ರ ವೈಫ್ ಕಾರಣ. ಸೊ ಅವ್ರ ವೈಫ್ಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಿನಿಮಾದಲ್ಲಿ ಅಷ್ಟೇ, ಅಂದ್ರೆ ನಮ್ಮಿಬ್ರದ್ದು ಒಂದು ಅದು ಮಜಾ ಇದೆ. ಆಮೇಲೆ ಗರುಡರಾಮ್ ಅವರು ಈ ಸಿನಿಮಾದಲ್ಲಿ ನೀವು ಟಿಪಿಕಲ್ ಗರುಡರಾಮ್ ಅಲ್ಲ. ನೀವೇನ್ KGF ಅಲ್ಲಿ ನೋಡಿದೀರಾ ಆ ಗರುಡರಾಮ್ ಅಲ್ಲ ಈ ಸಿನಿಮಾದಲ್ಲಿ. ಸುಮ್ಮನೆ ಬಂದೆ ಒಡ್ರೋ ಬಡ್ರೋ ನಾವು ಹೋಗೋದು ಅಂತಾರ ಅಲ್ಲ. ನಾನು ಇದರಲ್ಲಿ ಬೇರೆ ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಫಸ್ಟ್ ಇಂದ ಕೊನೆವರೆಗೂ. ಶಾರ್ಟ್ಸ್ ಬದಲು ಆಕ್ಷನ್ ಇದೆ, ಆಮೇಲೆ ಆಕ್ಟಿಂಗ್ ಇದೆ, ಒಂದು ಡಾರ್ಕ್ ಹ್ಯೂಮರ್ ಇದೆ. ಸೊ ಅವ್ರಿಗೂ ಕೂಡ ಬಹಳ